ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಇನ್ನೂ 2 ತಿಂಗಳ ಟೈಮ್ ಇದೆ. ಈ 2 ತಿಂಗಳಲ್ಲಿ ಇನ್ನೂ ಏನೂ ಓದಿಲ್ಲ ಅಂದರೂ ಕೂಡ ಸ್ವಲ್ಪ ಬೇಸಿಕ್ ಗೊತ್ತೇ ಇದ್ದರೂ ಕೂಡ ನಿಮಗೆ 2 ತಿಂಗಳಲ್ಲಿ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಹಾಗಾದರೆ ನೀವು ಮೊದಲು ಸಿಲಾಬಸ್ಸನ್ನು ನೋಡ್ಕೊಳ್ಬೇಕು. ಸಿಲಾಬಸ್ಸಲ್ಲಿ ಏನು ಕೊಟ್ಟಿದ್ದಾರಲ್ಲ ಮೊದಲು ಅದನ್ನು ಸ್ಟಡಿ ಮಾಡಬೇಕು. ನೀವು ಟೆಕ್ಸ್ಟ್ ಬುಕ್ಕನ್ನು ತೆಗೆದುಕೊಂಡು 1ನೇ ಪೇಜ್ನಿಂದ ಸ್ಟಾರ್ಟ್ ಮಾಡಿದರೆ 2 ತಿಂಗಳಲ್ಲಿ ಎಲ್ಲ ಸಿಲಬಸ್ಸನ್ನು ಕಂಪ್ಲೀಟ್ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಸಿಲಬಸ್ಸನ್ನು ನೋಡಿ ಸಿಲಬಸ್ ಪ್ರಕಾರ ನೀವು ಸ್ಟಡಿ ಮಾಡಬೇಕು. ನಾನು ವಿಲೇಜ್ ಅಕೌಂಟೆಂಟ್ಗೆ ಸ್ಟಡಿ ಮಾಡುವಾಗ ಕೂಡ ನಾನು ಇದೇ ರೀತಿ ಸಿಲಬಸ್ಸನ್ನು ನೋಡಿಬಿಟ್ಟು ಏನೇನೆಲ್ಲ ಯಾವ ರೀತಿ ಟಾಪಿಕ್ ಇದೆ ಮತ್ತು ಈ ಟಾಪಿಕ್ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ನೋಡಿಕೊಂಡು ನೀವು ಸ್ಟಡಿ ಮಾಡಬೇಕು. ನನ್ನ ಹತ್ರ ಇವಾಗ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು ಇದು ಕಂಪ್ಲೀಟ್ ಇದು ನೋಟ್ಸ್ ಇದೆ ಮತ್ತು ಪ್ರತಿಯೊಂದು ಟಾಪಿಕ್ ಮೇಲೆ ಇಂಪಾರ್ಟೆಂಟ್ MCQs ಹಾಕಿದ್ದೀನಿ. ಸಿಂಗಲ್ ಲೈನು ಹಾಕಿದ್ದೀನಿ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೂಡ ಹಾಕಿದ್ದೀನಿ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನೆಕ್ಸ್ಟ್ ಕೆಳಗಡೆ ಕಮ್ಯುನಿಕೇಷನ್ ಇಲ್ಲದ ಕಮ್ಯುನಿಕೇಷನ್ ನೋಟ್ಸು ಕೂಡ ಇದೆ. ಪ್ರತಿಯೊಂದು ಟಾಪಿಕ್ ಮೇಲೆ ಕೂಡ ಇಂಪಾರ್ಟೆಂಟ್ MCQs ಹಾಕಿದ್ದೀನಿ. ಇವತ್ತಿನ ಕ್ಲಾಸಲ್ಲಿ ನಿಮಗೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಇದ್ರ ಇಂಪಾರ್ಟೆಂಟ್ PDF ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಡ್ಯೂಟಿ ಟೈಮಲ್ಲಿ ಒಂದೊಂದು ಸರಿ ಟೈಮ್ ಸಿಗಲ್ಲ, ಅದಕ್ಕೋಸ್ಕರ ಫ್ರೀ ಟೈಮಲ್ಲಿ ಕೂಡ ನಿಮಗೆ ನಾನು ರಿಕಾರ್ಡೆಡ್ ವಿಡಿಯೋ ಕ್ಲಾಸಿಗೆ ಅಪ್ಲೋಡ್ ಮಾಡ್ತೀನಿ. ಇಲ್ಲಾಂದರೆ ನೀವು PDF ಅನ್ನು ತೊಗೊಂಡು ನೀವು ಸ್ಟಡಿ ಮಾಡ್ಬೋದು. PDF ಏನಾದರೂ ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ನನಗಲ್ಲೊಂದು ಮೆಸೇಜ್ ಮಾಡಿರಿ. ಇವತ್ತಿನ ಕ್ಲಾಸನ್ನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. PDF ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು. ಇದರಲ್ಲಿ ಎಷ್ಟು ಚಾಪ್ಟರ್ಗಳಿವೆ, ಇಷ್ಟು ಚಾಪ್ಟರ್ ಮೇಲೆ ಟೋಟಲಾಗಿ 7 ಚಾಪ್ಟರ್ಗಳಿವೆ. ಈ 7 ಚಾಪ್ಟ್ರನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮತ್ತು 7 ಚಾಪ್ಟರ್ ಮೇಲೆ 5 ಸಿಂಗಲ್ ಲೈನ್ ಕ್ವಶನ್ಸು ಅಂದರೆ ಡೈರೆಕ್ಟ್ ಕ್ವಶನ್ಸು, 5 ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸು ಅಂದರೆ ಪ್ರತಿಯೊಂದು ಟಾಪಿಕ್ ಮೇಲೆ 10 MCQs ಹಾಕಿದ್ದೀನಿ ಇಂಪಾರ್ಟೆಂಟು. ಮತ್ತು 2026ರಲ್ಲಿ ಈ ಟಾಪಿಕ್ಕು ನ್ಯೂಸಲ್ಲಿ ಇದೆಯಾ, ಇದ್ದರೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಹಾಕಿದ್ದೀನಿ. ಕೆಳಗಡೆ ನೋಟ್ಸ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಮೊದಲನೇದು ಕರ್ನಾಟಕ ಕಂದಾಯ ಆಡಳಿತ ವ್ಯವಸ್ಥೆ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಒಂದು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ನೀವು ಈ ರೀತಿ ಸ್ಟಡಿ ಮಾಡಿದಾಗ ಏನಾಗುತ್ತೆ, ಎಕ್ಸಾಮಲ್ಲಿ ಯಾವುದೇ ಕ್ವಶನ್ಸ್ಗಳು ಮಿಸ್ ಆಗೋಲ್ಲ. ಇಲ್ಲಿ ನೋಡಿ, ಒಂದು ಸೆಕೆಂಡ್ ತೋರಿಸ್ಬಿಡ್ತೀನಿ ನೋಟ್ಸ್ ಯಾವುದಿದೆ ಅಂತ. ಕರ್ನಾಟಕ ಕಂದಾಯ ಆಡಳಿತ ವ್ಯವಸ್ಥೆ, ಕಂದಾಯ ಆಡಳಿತ ವ್ಯವಸ್ಥೆಯ ಸಮಗ್ರ ವಿವರಣೆ, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಇದೆ. ಕರ್ನಾಟಕದಲ್ಲಿ ಕಂದಾಯ ಆಡಳಿತವು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಇದನ್ನು ಆಲ್ರೆಡಿ ಕ್ವಶನ್ಸ್ ಕೇಳಿದ್ದಾರೆ. 1964 ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಆಡಳಿತ ಶ್ರೇಣಿಗಳು ಇಂಪಾರ್ಟೆಂಟು. ಕಂದಾಯ ಇಲಾಖೆ ಮೇಲಿಂದ ಕೆಳಮಟ್ಟದವರೆಗೆ ಶ್ರೇಣಿಯ ಆಕಾರ ಹಂಚಿಕೆಯಾಗಿದೆ. ರಾಜ್ಯ ಮಟ್ಟ, ವಿಭಾಗೀಯ ಮಟ್ಟ, ಜಿಲ್ಲಾ ಮಟ್ಟ, ಉಪವಿಭಾಗೀಯ ಮಟ್ಟ, ತಾಲೂಕು ಮಟ್ಟ, ಹೋಬಳಿ ಮಟ್ಟ, ಗ್ರಾಮ ಮಟ್ಟ. ಇದೇ ರೀತಿಯಾಗಿ ಇದನ್ನು ಆರ್ಡರ್ ವೈಸ್ ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಇದನ್ನು ಸ್ವಲ್ಪ ಓದ್ಕೊಳ್ಳಿ, ನಿಮ್ಮ ನೋಟ್ಸ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೆಕ್ಸ್ಟ್ ಕಂದಾಯ, ಅಷ್ಟು ಇಂಪಾರ್ಟೆಂಟ್ ಆಯಿತಾ. ಇದು ಈ ಟಾಪಿಕ್ಕು 2026ರಲ್ಲಿ ನ್ಯೂಸಲ್ಲಿ ಇದೆಯಾ ಇಲ್ವಾ, ಅಂದರೆ ಟಾಪಿಕ್ ನ್ಯೂಸಲ್ಲಿದ್ದರೆ ಅದನ್ನು ಕೆಳಗಡೆ ಈ ರೀತಿ ಕಂದಾಯ ಆಡಳಿತದಲ್ಲಿ 2026ರ ಇತ್ತೀಚಿನ ಅಂದರೆ ನವೀಕರಣಗಳು ಅಂದರೆ ಕರೆಂಟ್ ಅಫೇರ್ಸ್ ಅಪ್ಡೇಟ್, ಈ ಟಾಪಿಕ್ಕು ನ್ಯೂಸಲ್ಲಿದ್ದರೆ ಮಾತ್ರ ಈ ರೀತಿ ಹಾಕಿರ್ತೀನಿ. ಇದನ್ನು ಕೂಡ ನೀವು ಓದ್ಕೊಳ್ಬೇಕು, ಇಂಪಾರ್ಟೆಂಟ್. ಒಂದೊಂದು ಸರಿ ಇಂಪಾರ್ಟೆಂಟ್ ನ್ಯೂಸಲ್ಲಿರೋ ಪಾಯಿಂಟನ್ನು ಜಾಸ್ತಿ ಕೇಳಿಬಿಡ್ತಾರೆ. ಕರ್ನಾಟಕ ಲ್ಯಾಂಡ್ ಸ್ಟ್ಯಾಕ್, ಭೂಮಿ 8.0 ಇದು ಆ್ಯಪ್, ಕಾವೇರಿ 3.0 ಮತ್ತು ಈ KYC ಮತ್ತು ಪ್ರಮುಖ ಗುರುತುಗಳು, ಆಧುನಿಕ ಇಲಾಖೆಯ ಕೊಠಡಿಗಳು, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ರೀತಿ ಇದೆ ನೋಟ್ಸ್. ಮತ್ತು ಅದೇ ಟಾಪಿಕ್ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದರೆ ಯಾವ ರೀತಿ ಕೇಳ್ಬೋದು. ಹಳೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರು ಕರ್ನಾಟಕ ಭೂ ಕಂದಾಯ ಕಾಯ್ದೆ ಮೇಲ್ಗಡೆ ಕೇಳಿದ್ನಲ್ಲ, ಈ ಕ್ವಶನ್ಸು ಆಲ್ರೆಡಿ ಎಕ್ಸಾಮಲ್ಲಿ ಕೇಳವ್ರೆ. ಅದಕ್ಕೋಸ್ಕರ 1964 ಜಿಲ್ಲಾ, ಇಲ್ಲಿ ನೋಡಿ ಒಂದು ಸೆಕೆಂಡ್. ಜಿಲ್ಲಾ ಮಟ್ಟದಲ್ಲಿ ಕಂದಾಯ ಆಡಳಿತ ಮತ್ತು ಭೂ ದಾಖಲೆಗಳ ಮುಖ್ಯಸ್ಥರು ಯಾರು, ಮುಖ್ಯಸ್ಥರು ಯಾರು ಅಂತ ಹೇಳಿ ಜಿಲ್ಲಾ ಮಟ್ಟದಲ್ಲಿ ಡೆಪ್ಯೂಟಿ ಕಮಿಷನರ್, ಜಿಲ್ಲಾಧಿಕಾರಿ ಜಿಲ್ಲಾ ಮಟ್ಟದಲ್ಲಿ. ಅದರ ಎಕ್ಸ್ಪ್ಲನೇಷನ್ ಕೂಡ ಆಗಿರ್ತೀನಿ, ನೀವು ಕೂಡ ಎಕ್ಸ್ಪ್ಲನೇಷನ್ ಓದ್ಬೋದು. ಗ್ರಾಮ ಮಟ್ಟದಲ್ಲಿ ಕಂದಾಯ
ದಾಖಲೆಗಳಾದ RTC ಪಹಣಿ ಮತ್ತು ನಿರ್ವಹಣೆ ಪ್ರಾಥಮಿಕ ಅಧಿಕಾರಿ ಯಾರು? ಗ್ರಾಮ ಮಟ್ಟದಲ್ಲಿ ವಿಲೇಜ್ ಅಕೌಂಟೆಂಟು. ಈ ರೀತಿಯಾಗಿ 5 ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಈ ರೀತಿಯಾಗಿ 5 ಇಂಪಾರ್ಟೆಂಟು ಮತ್ತು 5 ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳು. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೂಡ ಹಾಕಿದ್ದೀನಿ. 5 ಸ್ಟೇಟ್ಮೆಂಟ್ ವೈಸ್ ಕ್ವಶನ್. ಕರ್ನಾಟಕ ಕಂದಾಯ ಆಡಳಿತ ಶ್ರೇಣಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿಭಾಗೀಯ ಆಯುಕ್ತರು, ರೀಜನಲ್ ಕಮಿಷನ್, ಜಿಲ್ಲಾಧಿಕಾರಿಗೆ ಮೇಲ್ವಿಚಾರಣೆ ನಡೆಯುತ್ತದೆ. ಕರ್ನಾಟಕದಲ್ಲಿ ಪ್ರಸ್ತುತ 6 ಕಂದಾಯ ವಿಭಾಗಗಳಿವೆ. ಇಷ್ಟು ಇಂಪಾರ್ಟೆಂಟ್. ಇದರಲ್ಲಿ 1ನೇದು ಮಾತ್ರ ಕರೆಕ್ಟಾಗಿದೆ. ಇಲ್ಲಿ ಕೆಳಗಡೆ ನೋಡು, ಸರಿಯಾದ ಉತ್ತರ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಏಕೆಂದರೆ ಕರ್ನಾಟಕದಲ್ಲಿ 4 ಕಂದಾಯ ವಿಭಾಗಗಳಿವೆ. ಅವು ಯಾವುವು? ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ. ಇದನ್ನು ನೆನಪಿಟ್ಕೊಳ್ಳಿ. ಇಂಪಾರ್ಟೆಂಟು, ಮೋಸ್ಟ್ ಇಂಪಾರ್ಟೆಂಟು. ಭೂಮಿ ಯೋಜನೆ ಕುರಿತು ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಭೂಮಿ ಯೋಜನೆಯು ಕಂದಾಯ ದಾಖಲೆಗಳ ಡಿಜಿಟಲೀಕರಣ ಯೋಜನೆಯಾಗಿದೆ. 2026-27 ಬಜೆಟ್ನಲ್ಲಿ ಭೂಮಿ ತಂತ್ರಾಂಶವನ್ನು ಭೂಮಿ 8.0 ಆವೃತ್ತಿಗೆ ಮೇಲ್ದರ್ಜಿಸಲು ನಿರ್ಧರಿಸಲಾಗಿದೆ. ಇಂಪಾರ್ಟೆಂಟ್. 2 ಕರೆಕ್ಟಾಗಿದೆ. ಆನ್ಸರ್ 1 ಮತ್ತು 2 ಸರಿಯಾಗಿದೆ. ನೆಕ್ಸ್ಟ್ ಕಾವೇರಿ 3.0 ಮತ್ತು ಆಸ್ತಿ ನೋಂದಣಿಗೆ ಸಂಬಂಧಿಸಿದ ಹೇಳಿಕೆಯಲ್ಲಿ ಯಾವುದು ಸರಿಯಾಗಿದೆ? ಕಾವೇರಿ 3.0 ತಂತ್ರಾಂಶವು ಕೃತಕ ಬುದ್ಧಿಮತ್ತೆ ಅಂದರೆ AI ಇಂಟೆಲಿಜೆನ್ಸ್ ಆಧಾರಿತ ಕಾಗದರಹಿತ ನೋಂದಣಿಗೆ ಬೆಂಬಲ ನೀಡುತ್ತದೆ. ಈ ತಂತ್ರಾಂಶವನ್ನು ನಗರಾಭಿವೃದ್ಧಿ ಇಲಾಖೆ ಸಂಪೂರ್ಣವಾಗಿ ನಿರ್ವಹಿಸುತ್ತದೆ. ಆನ್ಸರು 1 ಮಾತ್ರ ಕರೆಕ್ಟಾಗಿದೆ. ವಿವರಣೆ ನೋಡಿ. ಕಾವೇರಿ 3.0 ತಂತ್ರಾಂಶವನ್ನು ಕಂದಾಯ ಇಲಾಖೆ, ನೋಂದಣಿ ಮತ್ತು ಮುದ್ರಣ ಇಲಾಖೆ ಅಡಿಯಲ್ಲಿ ತರಲಾಗಿದೆ. ನಗರಾಭಿವೃದ್ಧಿ ಇಲಾಖೆಯಡಿ ಅಲ್ಲ. ಇಲ್ಲೇನು ನಗರ ಅಭಿವೃದ್ಧಿ ಇಲಾಖೆಯಲ್ಲಿ ಸಂಪೂರ್ಣ ನಿರ್ವಹಿಸುತ್ತದೆ ಅಂತ ಕೇಳಿದೆ. ಇದು ನಗರಾಭಿವೃದ್ಧಿಯಲ್ಲಿ, ಇದು ಇಲಾಖೆ ಅಲ್ಲ, ಇದು ಕಂದಾಯ ಇಲಾಖೆಯಲ್ಲಿ. ಈ ರೀತಿಯಾಗಿ ಪ್ರತಿಯೊಂದು ಟಾಪಿಕ್ ಮೇಲೆ ಕೂಡ 5 ಸಿಂಗಲ್ ಲೈನು, 5 ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳನ್ನು ಹಾಕಿರುತ್ತೇನೆ. ನೆಕ್ಸ್ಟ್ 2ನೇ ಚಾಪ್ಟರ್ ಕೂಡ ಅದೇ ರೀತಿ ಇದೆ. ಭೂ ದಾಖಲೆಗಳು ಮತ್ತು ಡಿಜಿಟಲೀಕರಣ ತಂತ್ರಾಂಶಗಳು, ಲ್ಯಾಂಡ್ ರೆಕಾರ್ಡ್ಸ್ ಆ್ಯಂಡ್ ಡಿಜಿಟಲ್ ಸರ್ವೇಸ್. ಅದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಇರುತ್ತದೆ. ಈ ರೀತಿ ಎಕ್ಸ್ಪ್ಲನೇಷನ್. ಮತ್ತು ಈ ಟಾಪಿಕ್ಕು ಈ ವರ್ಷ ನ್ಯೂಸಲ್ಲಿದ್ದರೆ ಅದನ್ನು ಕೂಡ ಹಾಕಿರ್ತೇನೆ. ನ್ಯೂಸಲ್ಲಿ ಇಲ್ಲ ಅಂದರೆ ಇಲ್ಲ ಹಾಕಿರಲ್ಲ. ಇಲ್ಲಿ ಇಂಪಾರ್ಟೆಂಟ್. ಕೆಳಗಡೆ ನ್ಯೂಸಲ್ಲಿ ಇಲ್ಲ ಹಾಕಿದೆ. ಇತ್ತೀಚಿನ ಕರೆಂಟ್ ಅಫೇರ್ಸ್ ಮತ್ತು ಅಪ್ಡೇಟ್ ಅಂದರೆ 2025ರಿಂದ 26 ಈ ಟಾಪಿಕ್ ಏನಾದರೂ ನ್ಯೂಸಲ್ಲಿದ್ದರೆ ಇದನ್ನ ಹಾಕಿರ್ತೇನೆ. ಇದು ಮೋಸ್ಟ್ ಇಂಪಾರ್ಟೆಂಟು. ಇದನ್ನು ಕೂಡ ನೀವು ಓದ್ಕೊಳ್ಳೇಬೇಕು. ಅದೇ ಟಾಪಿಕ್ ಮೇಲೆ 5 ಸಿಂಗಲ್ ಲೈನ್ ಕ್ವಶನ್ಸ್ಗಳು. ಹಿಂದೆ ಹೇಳಿದಾಗೆ ಭೂಮಿ ಯೋಜನೆಯನ್ನು ಮುಖ್ಯ ಉದ್ದೇಶ ಏನು ಅಂತ ಹಾಕಿದ್ದೇನೆ. ಅದರ ಭೂ ದಾಖಲೆಗಳು ಕಂಪ್ಯೂಟರೀಕರಣ ಮತ್ತು ಪಾರದರ್ಶಕ ವಿತರಣೆ. 5 ಸಿಂಗಲ್ ಲೈನ್ ಕ್ವಶನ್ಸ್ಗಳು, 3, 4, 5 ಮತ್ತು 5 ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳು. ಅದೇ ರೀತಿ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಅಷ್ಟೇ ಇಂಟ್ರೊಡಕ್ಷನ್ ಯಾವ ರೀತಿ ಇದೆ, ನೋಟ್ಸು ಯಾವ ರೀತಿ ಕ್ಲಾಸಸ್ ಇದೆ ಅಂತ ನಿಮಗೆ ಹಾಕಿ. ಈ PDF ಏನಾದರೂ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲೊಂದು ನನಗೆ ಮೆಸೇಜ್ ಮಾಡಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ಕರ್ನಾಟಕ ಕಂದಾಯ ಆಡಳಿತ ವ್ಯವಸ್ಥೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ರೆವೆನ್ಯೂ ಅಡ್ಮಿನಿಸ್ಟ್ರೇಟಿವ್ ಇನ್ ಕರ್ನಾಟಕ, ಭೂ ದಾಖಲೆಗಳು ಮತ್ತು ಡಿಜಿಟಲೀಕರಣ ತಂತ್ರಾಂಶ. ಇದ್ರ ಮೇಲೆ ಟೋಟಲಾಗಿ 7 ಚಾಪ್ಟರ್ಗಳಿದ್ದಾವೆ. ಇಷ್ಟನ್ನು ನೀವು ಸ್ಟಡಿ ಮಾಡಿ. ಮತ್ತು ಅದ್ರ ಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಇಷ್ಟು ಇಂಪಾರ್ಟೆಂಟು. ನೆಕ್ಸ್ಟ್ ಕ್ಲಾಸು ಅಪ್ಲೋಡ್ ಮಾಡ್ತೀನಿ ಎಲ್ಲ ಕ್ಲಾಸಸ್ಸು.